ಎಲ್ರಿಗೂ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿಗೆ ಸ್ವಾಗತ. ಎಕನಾಮಿಕ್ ಸರ್ವೆಯ ಮುಂದುವರಿದ ಭಾಗವಾಗಿ 4ನೇ ಅಧ್ಯಾಯ ಗ್ರಾಮೀಣ ಅಭಿವೃದ್ಧಿ ಅಥವಾ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಟಾಪಿಕ್ ಶುರು ಮಾಡೋಕ್ಕಿಂತ ಮುಂಚೆ ಕರ್ನಾಟಕ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಒಂದೆರಡು ಫ್ಯಾಕ್ಟ್ಸ್ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕರ್ನಾಟಕ ಗ್ರಾಮ ಪಂಚಾಯತ್ ಕಾಯ್ದೆ ಆ್ಯಕ್ಟ್ ಜಾರಿಯಾಗಿದ್ದು 10th May 1993. ಈ ಡೇಟು ಸರಿಸುಮಾರಾಗಿ 2-3 ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದಕ್ಕೋಸ್ಕರ ಈ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ. ಅದಾದಮೇಲೆ ಅಬ್ದುಲ್ ನಾಜೀರ್ ಸಾಬ್ ಇವ್ರನ್ನ ನಾವು ಕರ್ನಾಟಕ ಗ್ರಾಮ ಪಂಚಾಯತದ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಕರ್ನಾಟಕ ಗ್ರಾಮ ಪಂಚಾಯತ್. ಇವರ ಹೆಸರಿನಲ್ಲಿ ಕರ್ನಾಟಕ ಗ್ರಾಮ ಅಭಿವೃದ್ಧಿಗೆ ಅಂತ ಸಂಬಂಧಪಟ್ಟ ಒಂದು ಇನ್ಸ್ಟಿಟ್ಯೂಟ್ ಇದೆ. ಆ ಇನ್ಸ್ಟಿಟ್ಯೂಟ್ ಹೆಸರು ಏನು ಅಂತಂದರೆ ಅಬ್ದುಲ್ ನಾಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲ್ಯಾನಿಂಗ್. ಇದು ಲೊಕೇಟ್ ಆಗಿರೋದು ಮೈಸೂರಲ್ಲಿ. ಅಬ್ದುಲ್ ನಾಜೀರ್ ಸಾಬ್ ಅವ್ರನ್ನ ನಾವು ಕರ್ನಾಟಕ ಗ್ರಾಮ ಪಂಚಾಯತ್ ಪಿತಾಮಹ ಅಂತ ಕರಿತೀವಿ. ಅಬ್ದುಲ್ ನಾಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲ್ಯಾನಿಂಗ್ ಇದು ಲೊಕೇಟ್ ಆಗಿರೋದು ಮೈಸೂರಲ್ಲಿ. ಕಳೆದ KE ಎಕ್ಸಾಮ್ 708 ಪೋಸ್ಟ್ ಏನು ಕಾಲ್ಫಾರ್ಮ್ ಆಗಿತ್ತು, ಅದರಲ್ಲಿ ಒಂದು ಕ್ವಶನ್ ಬಂದಿತ್ತು. ಆ ಕ್ವಶನ್ ಏನು ಅಂತಂದರೆ ಅಬ್ದುಲ್ ನಾಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಎಲ್ಲಿ ಲೊಕೇಟ್ ಆಗಿದೆಯಾ ಅಂತ, ಮೈಸೂರು. ಇದು ನೋಡಿದ್ವಿ. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತು, ಕರ್ನಾಟಕದಲ್ಲಿ ಪಂಚಾಯತ್ ಸಿಸ್ಟಮು 3 ಟೈರ್ ಸಿಸ್ಟಮ್ ಇದೆ. 3 ಟೈರ್ ಸಿಸ್ಟಮ್ ಅಂತಂದರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಒಂದು ಗ್ರಾಮ ಪಂಚಾಯತು ಮಾಡಬೇಕಂತಂದರೆ ಅದರಲ್ಲಿ ಮಿನಿಮಮ್ ಪಾಪ್ಯುಲೇಷನ್ ಎಷ್ಟು ಇರಬೇಕು? ಇದಕ್ಕೆ ಮಿನಿಮಮ್ ಪಾಪ್ಯುಲೇಷನ್ 500 ಜನ ಇರಬೇಕು. ಜಿಲ್ಲಾ ಪಂಚಾಯತ್ನ ಒಂದು ಪಂಚಾಯತ್ನ ಜಿಲ್ಲಾ ಪಂಚಾಯತ್ ಅಂತ ಕನ್ಸಿಡರ್ ಮಾಡಬೇಕು ಅಥವಾ ಘೋಷಣೆ ಮಾಡಬೇಕು ಅಂತಂದರೆ ಆ ಕ್ಷೇತ್ರದಲ್ಲಿ ಮಿನಿಮಮ್ 20 ಲಕ್ಷ ಜನ ಇರಬೇಕು. ಎಷ್ಟು ಒಂದು ಪಂಚಾಯತ್ನ ಗ್ರಾಮ ಪಂಚಾಯತು ಅಂತ ಘೋಷಣೆ ಮಾಡಬೇಕಂದ್ರೆ ಎಷ್ಟು ಜನ ಇರಬೇಕು? ಮಿನಿಮಮ್ಮು 500 ಜನ ಇರಬೇಕು. ಅದೇ ರೀತಿ ಒಂದು ಪಂಚಾಯತ್ನ ಜಿಲ್ಲಾ ಪಂಚಾಯತ್ ಅಂತ ಘೋಷಣೆ ಮಾಡಬೇಕಂದ್ರೆ ಮಿನಿಮಮ್ ಎಷ್ಟು ಜನ ಇರಬೇಕು? 20 lakhs 20 ಲಕ್ಷ ಜನ ಇರಬೇಕು. ಇದು ಸುಮಾರಾಗಿ 2-3 ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು KPSC ನಡೆದಂಥ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಫ್ಯಾಕ್ಟ್ಸ್ ಆ್ಯಂಡ್ ಡೇಟಾನ ನೀವು ನೆನಪನ್ನು ಇಟ್ಕೊಂಡಿರಿ, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಗ್ರಾಮ ಪಂಚಾಯತ್ಗಳಿದೆ ಅಂತಂದರೆ 5946. ತಾಲೂಕ್ ಪಂಚಾಯತ್ಗಳು ಎಷ್ಟಿವೆ ಅಂತಂದರೆ 239. ಜಿಲ್ಲಾ ಪಂಚಾಯತ್ ಎಷ್ಟಿದೆ ಅಂದರೆ 31. ಟೋಟಲ್ ಗ್ರಾಮ ಪಂಚಾಯತ್ಗಳು ಎಷ್ಟಿದೆ? 5946. ತಾಲೂಕ್ ಪಂಚಾಯತ್ ಎಷ್ಟಿದೆ? 239. ಜಿಲ್ಲಾ ಪಂಚಾಯತ್ಗಳು ಎಷ್ಟಿದೆ ಅಂತಂದರೆ 31. ಇವಾಗ ಎಕನಾಮಿಕ್ ಸರ್ವೇದಲ್ಲಿ ನೋಡೋಣ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸ್ಕೀಮ್ಸ್ಗಳು ಯಾವುದೇ ಸುದ್ದಿಲಿತ್ತು ಅಂತ. ನಾನು ಹೇಳಿದಾಗೆ ಜಿಲ್ಲಾ ಪಂಚಾಯತು 31 ಇದೆ, ತಾಲೂಕ್ ಪಂಚಾಯತು 239 ಇದೆ, ಗ್ರಾಮ ಪಂಚಾಯತು 5946 ಇದೆ. ಮೊದಲನೇದಾಗಿ
ಅರಿವು ಕೇಂದ್ರ. ಏನಿದು ಅರಿವು ಕೇಂದ್ರ? ಅರಿವು ಕೇಂದ್ರ ಬಂದ್ಬಿಟ್ಟು ಗ್ರಾಮ ಪಂಚಾಯತದಲ್ಲಿ ಇರುವ ಲೈಬ್ರರಿ. ಆ ಲೈಬ್ರರಿನ ನಾವು ಅರಿವು ಕೇಂದ್ರ ಅಂತ ಕರಿತಾ ಇದ್ದೀವಿ. ಸೊ ನಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಇರುವ ಪಂಚಾಯತ್ ಲೈಬ್ರರಿನ ನಾವು ಅರಿವು ಕೇಂದ್ರ ಅಂತ ಕರಿತೀವಿ. ಸೊ ಇದು 2024ರಲ್ಲಿ ಲಾಂಚ್ ಆಗಿದ್ದು, ಅಂದರೆ ಪಂಚಾಯತ್ಗಳನ್ನ ಅರಿವು ಕೇಂದ್ರ ಅಂತ ನಾಮಕರಣ ಆಗಿದ್ದು 2024ರಲ್ಲಿ. ಪ್ರಸ್ತುತ ನಾನು ಆಗಲೇ ಹೇಳಿದೆ 5946 ಗ್ರಾಮ ಪಂಚಾಯತ್ಗಳಿದೆ. ಅದರಲ್ಲಿ 5888 ಗ್ರಾಮ ಪಂಚಾಯತ್ಗಳಲ್ಲಿ ಅರಿವು ಕೇಂದ್ರ ಸ್ಥಾಪನೆಯಾಗಿದೆ. ಓಕೆ, ಎರಡನೇದು ದರ್ಶಿನಿ ಅಥವಾ ತಾರಂಗಿಣಿ ಅಂತ ನಾವು ಕರಿತೀವಿ. ತಾರಂಗಿಣಿ ಅಂತಂದ್ರೂ ಒಂದೇ, ದರ್ಶಿನಿ ಅಂತಂದ್ರೂ ಒಂದೇ. ಸೊ ಈ ಯೋಜನೆ ಅಂಡರಲ್ಲಿ ಏನು ಅಂತಂತಂದರೆ ಪರ್ಸನ್ ವಿತ್ ಡಿಸೇಬಿಲಿಟೀಸ್ PWD ಅಂತ ಏನು ಕರಿತೀವಿ, ಅವ್ರಿಗೆ ನಾವು ಅಲೆಕ್ಸಾ ಆಕ್ಸೆಸಿಬಿಲಿಟಿ ಡಿವೈಸು ಫ್ರೀಯಾಗಿ ಕೊಡ್ತಾಯಿದ್ದೀವಿ, ಉಚಿತವಾಗಿ ಕೊಡ್ತಾಯಿದ್ದೀವಿ. ಎರಡನೇದು. ಮೂರನೇದು ಏನಪ್ಪ ಅಂತಂದರೆ ಅರಿವು ಕೇಂದ್ರ ಬ್ರಿಟಿಷ್ ಕೌನ್ಸಿಲ್ ಜೊತೆ ಟೈಅಪ್ ಮಾಡಿಕೊಂಡಿದೆ. ಸೊ ಏನು ಸರ್ ಇದು ಅರಿವು ಕೇಂದ್ರ ಬ್ರಿಟಿಷ್ ಕೌನ್ಸಿಲ್ ಜೊತೆ ಟೈಅಪ್ ಆಗಿದೆ ಅಂತಂದರೆ ಇದರ ಅಂಡರಲ್ಲಿ ಬ್ರಿಟಿಷ್ ಕೌನ್ಸಿಲ್ ಇದರಲ್ಲಿ ಬ್ರಿಟಿಷ್ ಡಿಜಿಟಲ್ ಲೈಬ್ರರಿ ಏನಿದೆಯಲ್ಲ ಅವ್ರದ್ದು, ಅಲ್ಲಿರ್ತಂಥ ರಿಸೋರ್ಸಸ್ಗೆ ನಮಗೆ ಆ್ಯಕ್ಸೆಸ್ ಸಿಗುತ್ತೆ. ಸೊ ಅರಿವು ಕೇಂದ್ರ ಬ್ರಿಟಿಷ್ ಕೌನ್ಸಿಲ್ ಜೊತೆ ಟೈಅಪ್ ಆಗಿದೆ. ಈ ಕೊಲಾಬ್ರೇಷನ್ನಲ್ಲಿ ನಮಗೆ ಆ ಬ್ರಿಟಿಷ್ ಕೌನ್ಸಿಲಲ್ಲಿ ಬ್ರಿಟಿಷ್ ಕೌನ್ಸಿಲಿನ ಡಿಜಿಟಲ್ ಲೈಬ್ರರಿ ಎಷ್ಟು ರಿಸೋರ್ಸಸ್ ಇದೆಯಲ್ಲ ಆ ಎಲ್ಲ ರಿಸೋರ್ಸಸ್ಗೂ ನಮಗೆ ಆ್ಯಕ್ಸೆಸ್ ಸಿಗುತ್ತೆ. ಕರ್ನಾಟಕ ಬ್ರಿಟಿಷ್ ಕೌನ್ಸಿಲ್ ಜೊತೆ ಒಪ್ಪಂದ ಮಾಡಿಕೊಂಡಿರೋ ಭಾರತದ ಮೊದಲನೇ ರಾಜ್ಯ ಕರ್ನಾಟಕ. ಅರ್ಥಾಯ್ತಾ? ಸೊ ಅರಿವು ಕೇಂದ್ರ ಬ್ರಿಟಿಷ್ ಕೌನ್ಸಿಲ್ ಜೊತೆ ಟೈಅಪ್ ಮಾಡ್ಕೊಂಡಿದೆ. ಇದ್ರ ಉದ್ದೇಶ ಆ ಕೌನ್ಸಿಲಲ್ಲಿ ಇದ್ದಂಥ ಡಿಜಿಟಲ್ ಲೈಬ್ರರೀಸ್ ಏನು ರಿಸೋರ್ಸಸ್ ಇದೆ ಅದರದ್ದು ಆ್ಯಕ್ಸೆಸ್ಸು ಇಲ್ಲಿರೋ ಜನರಿಗೂ ಸಿಗಲಿ ಅಂತ ಬ್ರಿಟಿಷ್ ಕೌನ್ಸಿಲ್ ಜೊತೆ ಟೈಅಪ್ ಮಾಡ್ಕೊಂಡಿರೋ ಈ ದೇಶದ ಮೊದಲನೇ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಇದು ಮೊದಲನೇ ಯೋಜನೆ. ಎರಡನೇ ಯೋಜನೆ ಏನು ಅಂತಂದರೆ ಕಾಯಕ ಗ್ರಾಮ. ಸೊ ಇದು ಗ್ರಾಮ ಪಂಚಾಯತ್ ಅಡಾಪ್ಟೇಷನ್ ಅಂತಲೂ ಕರಿತೀವಿ. ಇದನ್ನು ಕಾಯಕ ಗ್ರಾಮ ಯೋಜನೆ ಅಂತಲೂ ಕರಿತೀವಿ. ಸೊ ಈ ಯೋಜನೆ ಉದ್ದೇಶ ಅಂತಂದರೆ ಹಿಂದುಳಿದ ಪಂಚಾಯತ್ಗಳನ್ನ ಹಿರಿಯ ಅಧಿಕಾರಿಗಳು ದತ್ತು ಪಡ್ಕೊಳ್ಳೋದು. ಅಂಡರ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್ ಅಡಾಪ್ಟೆಡ್ ಬೈ ದ ಸೀನಿಯರ್ ಗೌರ್ಮೆಂಟ್ ಅಫಿಷಿಯಲ್. ಸೊ ಯಾವ್ಯಾವ ಪಂಚಾಯತ್ಗಳು ಹಿಂದೆ ಉಳಿದಿದೆ, ಆ ಹಿಂದೆ ಉಳಿದಿದ್ದಂಥ ಗ್ರಾಮ ಪಂಚಾಯತ್ಗಳನ್ನು ನಮ್ಮ ರಾಜ್ಯದ ಹಿರಿಯ ಅಧಿಕಾರಿಗಳು ಏನಿದ್ದಾರೆ, ಗೌರ್ಮೆಂಟ್ ಹಿರಿಯ ಅಧಿಕಾರಿಗಳು, ಅವರು ದತ್ತು ಪಡ್ಕೋತಾರೆ. ಈ ಯೋಜನೆ ಉದ್ದೇಶ ಅದು. ಮೂರನೇದು ಅರಿವು ಯಾತ್ರಾ ಅಭಿಯಾನ. ಅಭಿಯಾನದಲ್ಲಿ ಸೊ ಈ ಅಭಿಯಾನ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ, ಈ ಅಭಿಯಾನ ಮುಖಾಂತರ ನಾವು ರಾಜ್ಯದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಸೊ ಏನು ಇದರ ಉದ್ದೇಶ? ಟು ಪ್ರಮೋಟ್ ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ. ಇದೇ ವರ್ಷ 26 ನವೆಂಬರು 2025ರಲ್ಲಿ ಪ್ರಾರಂಭಿಸಲಾಯಿತು. ಮೂರನೇದು. ನಾಲ್ಕನೇ ಯೋಜನೆ ಏನು ಅಂತಂದರೆ ಗ್ರಾಮ ಆರೋಗ್ಯ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮಲ್ಲಿ ನಾವೇನು ಟ್ರ್ಯಾಕ್ ಮಾಡ್ತೀವಿ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಏನು? ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ
ಯಾವುದು ಸಾಂಕ್ರಾಮಿಕ ರೋಗ ಅಲ್ಲ, ಯಾವುದು ಹರಡಲ್ವಾ. ಸೊ ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಕೊರೋನಾ ವೈರಸ್ಸು ಇತ್ತು. ಕೊರೋನಾ ವೈರಸ್ ಏನಿತ್ತು ಅಂತಂದರೆ ಅದು ಕಮ್ಯುನಿಕೇಬಲ್ ಡಿಸೀಸ್ ಇತ್ತು, ಒಬ್ಬರಿಂದ ಒಬ್ರಿಗೆ ಹರಡ್ತಾ ಇತ್ತು. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಎಕ್ಸಾಂಪಲ್ಲು ಕ್ಯಾನ್ಸರ್ ಆಗಿರಲಿ, ಹಾರ್ಟ್ ಅಟ್ಯಾಕ್ ಆಗಿರಲಿ, ಡಯಾಬಿಟೀಸ್ ಆಗಿರಲಿ, ಆ ಥರದ ರೋಗಗಳನ್ನ ನಾವು ಕ್ಯಾನ್ಸರ್ ಆಗಿರಲಿ, ಡಯಾಬಿಟೀಸ್ ಆಗಿರಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರಲಿ ಸೊ ಈ ಥರದ ರೋಗಗಳನ್ನ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಅಂತೀವಿ. ಸೊ ಈ ಗ್ರಾಮ ಆರೋಗ್ಯ ಯೋಜನೆ ಅಂಡರಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರ್ಯಾರಿಗೆ ಈ ಥರದ್ದು ರೋಗ ಇದೆ ಅದನ್ನು ನಾವು ಡಿಟೆಕ್ಟ್ ಮಾಡೋದು ಮತ್ತು ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡೋದು. ಓಕೆ, ಮೂರನೇದು, ಓಕೆ, ಈ 4 ಯೋಜನೆಗಳನ್ನ ನೋಡಿದ್ದೀವಿ. ಅದ ನಂತರ ಹೌಸಿಂಗ್ಗೆ, ವಸತಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆ ಇದೆ. ಏನಿದೆ ಅಂತಂದರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಎಲ್ಲ ವಸತಿ ಯೋಜನೆಗಳಿದೆಯಾ ಆ ಎಲ್ಲ ಯೋಜನೆಗೆ ಸಂಬಂಧಪಟ್ಟಂತೆ ನೋಡಲ್ ಏಜೆನ್ಸಿ ಅಂತ ಏನು ಕರಿತೀವಿ, ಆ ನೋಡಲ್ ಏಜೆನ್ಸಿ ಯಾವುದು ಅಂತಂದರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಇದು 20 ಏಪ್ರಿಲು 2000 20th ಏಪ್ರಿಲ್ 2000 ಲಾಂಚ್ ಎಸ್ಟಾಬ್ಲಿಷ್ ಆಗಿದ್ದು. ಸೊ ಇದರ ಅಂಡರಲ್ಲಿ ಯಾವ್ಯಾವ ಯೋಜನೆ ಬರುತ್ತೆ ಅಥವಾ ಯಾವ್ಯಾವ ಯೋಜನೆ ಪ್ರಸ್ತುತ ಸುದ್ದಿಯಲ್ಲಿದೆ ಅಂತಂತಂದರೆ, ಮೊದಲನೇದು ಬಸವ ವಸತಿ ಯೋಜನೆ ಅಥವಾ ರೂರಲ್ ಆಶ್ರಯ. ಇದು ಲಾಂಚ್ ಆದ ಇಯರ್ ಯಾವುದು ಅಂತಂದರೆ 2000. ಇದರಲ್ಲಿ ಟಾರ್ಗೆಟೆಡ್ ಆಡಿಯನ್ಸ್ ಯಾರು ಅಂತಂದರೆ SC ST ಮತ್ತು OBC ಜನಾಂಗ. ಇದರಲ್ಲಿ ನಿಮಗೆ ಮನೆ ಕಟ್ಟೋಕ್ಕೆ 1,20,000 ಹಣವನ್ನು ವಿತರಿಸಲಾಗುತ್ತದೆ. ಸೊ ಅದೇ ರೀತಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ 2016. ಸೊ ಇದರಲ್ಲಿ ಹಳ್ಳೀಲಿ ಇರ್ತಕ್ಕಂಥ ಜನದಲ್ಲಿ ಯಾರಿಗೆ ಮನೆ ಇಲ್ವೋ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಯಾರಿಗೆ ಮನೆ ಇಲ್ವೋ ಅವ್ರಿಗೆ ನೀವು ಇನ್ ಕೇಸ್ ಜನರಲ್ ಕ್ಯಾಟಗರಿ ಆಗಿದ್ದರೆ 1,20,000. ಅದೇ ನೀವು SC ST ಕ್ಯಾಟಗರಿಗೆ ಆಗಿದ್ದರೆ 1,50,000ರಿಂದ 1,75,000 ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ. ಸೊ ಅದೇ ರೀತಿ ಮೂರನೇ ಯೋಜನೆ ಯಾವುದು, ದೇವರಾಜ್ ಉರ್ಸು ಹೌಸಿಂಗ್ ಸ್ಕೀಮ್. ಇದು ಲಾಂಚ್ ಆಗಿದ್ದ ವರ್ಷ 2014. ಸೊ ಇದರಲ್ಲಿ ವಲ್ನರೇಬಲ್ ಗ್ರೂಪ್ಸ್ ಅಂತ ಏನು ಕರಿತೀವಿ, ಆಗಲೇ ಹೇಳಿದೆ, ಪರ್ಸನಲ್ ವಿತ್ ಡಿಸೇಬಿಲಿಟೀಸು, ಟ್ರೈಬ್ಸು, ದೇವದಾಸೀಸು, ಆಮೇಲೆ ವಿಧವೆಯರು, ತೃತೀಯ ಲಿಂಗ ಅಂತ ಏನು ಕರಿತೀವಿ, ಇವ್ರುಗಳಿಗೆಲ್ಲ ಮನೆ ಕಟ್ಟೋಕ್ಕೆ ಸರ್ಕಾರ 1,20,000 ಕೊಡುತ್ತೆ. ಯಾವ ಯೋಜನೆ ಅಂಡರಲ್ಲಿ ಅಂತಂದರೆ ದೇವರಾಜ್ ಉರ್ಸ್ ಹೌಸಿಂಗ್ ಸ್ಕೀಮ್ ಅಂಡರಲ್ಲಿ. ಅದೇ ರೀತಿ ಇನ್ನೊಂದು ಯೋಜನೆ ಇದೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನೆ. ಇದು ಲಾಂಚ್ ಆಗಿದ್ದ ವರ್ಷ 2015 ಮತ್ತು 2016. ಇದರಲ್ಲಿ ಸ್ಪೆಸಿಫಿಕ್ಲಿ SC ಮತ್ತು ST ಅವ್ರುಗಳಿಗೆ ಮನೆ ಕಟ್ಕೊಳ್ಳೋಕ್ಕೆ 2 ಲಕ್ಷ ರೂಪಾಯಿ ವಿತರಣೆ ಮಾಡುತ್ತೆ. ಸೊ ಬಸವ ವಸತಿ ಯೋಜನೆಯಲ್ಲಿ ಯಾರ್ಯಾರು ಬರ್ತಾರೆ, SC ST OBC ಬರ್ತಾರೆ. ವಿತರಣೆ ಡಿಸ್ಟ್ರಿಬ್ಯೂಟ್ ಆಗೋ ಅಮೌಂಟ್ ಎಷ್ಟು, 1,20,000. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಗ್ರಾಮದಲ್ಲಿ ಇದ್ದಕ್ಕಂಥ ಯಾವುದೇ ಜನಾಂಗಕ್ಕೆ ಸೇರಿದ್ರೂ ಅವ್ರಿಗೆ ಮನೆ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ. ಸರ್ಕಾರ ದುಡ್ಡು ಪ್ರೊವೈಡ್ ಮಾಡಿಕೊಡುತ್ತೆ. ಜನರಲ್ ಕ್ಯಾಟಗರಿ ಆದರೆ 1,20,000. ಅದೇ ನೀವು ಶೋಷಿತ ಸಮಾಜಕ್ಕೆ ಸೇರಿದರೆ 1,50,000ರಿಂದ 1,70,000. ಅದೇ ರೀತಿ ನೀವು ದೇವದಾಸಿ ಅಥವಾ ತೃತೀಯ ಲಿಂಗ ಅಥವಾ ವಿಡೋ ಅಂದರೆ ಗಂಡ ಸತ್ತಿಂದಿರೋ ಅವರು ಅಂತ ಹೇಳ್ತೀವೋ ಅವ್ರು ಆದರೆ 1,20,000 ಹಣ ಬಿಡುಗಡೆ ಮಾಡ್ತೀವಿ. ಅದೇ ರೀತಿ BR ಅಂಬೇಡ್ಕರ್ ನಿವಾಸ್ ಯೋಜನೆ ವತಿಯಲ್ಲಿ 2 ಲಕ್ಷ ಹಣವನ್ನು ಬಿಡುಗಡೆ ಮಾಡ್ತೀವಿ. ಇದು ಸ್ಪೆಸಿಫಿಕ್ಲಿ ಶೋಷಿತ ಸಮಾಜಕ್ಕೆ ಸೇರಿದಂಥದ್ದು. ಮೂರನೇ ಯೋಜನೆ ಸುದ್ದಿಯಲ್ಲಿ ಅಂತ ಯೋಜನೆ ಯಾವುದು ಅಂತಂದರೆ ಜಲ್ ಜೀವನ್, ಮನೆ ಮನೆಗೆ ಗಂಗೆ ಅಂತ ನಮ್ಮ ರಾಜ್ಯದಲ್ಲಿ ನಾವೇನು ಆ ಯೋಜನೆನ ತೊಗೊಂಬಂದಿದ್ದೀವಿ. ಸೊ ಇದು
ಫಸ್ಟ್ ಆಫ್ ಆಲ್ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂತ ನೋಡೋಣ. ಇದು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಪ್ರಾರಂಭ ಆಗಿದ್ದ ವರ್ಷ 2019, ಟಾರ್ಗೆಟ್ ಇದ್ದ ವರ್ಷ 2024ರಲ್ಲಿ 2024 ಪ್ರತಿ ಮನೆಗೂ ಕುಡಿಯುವಂಥ ನೀರು ಸೌಲಭ್ಯನ ಒದಗಿಸ್ಕೊಡ್ತೀವಿ ಅಂತ ಈ ಸ್ಕೀಮಿನ ಆಶಯ ಆಗಿತ್ತು. ಆದರೆ ಸದ್ಯಕ್ಕೆ ಅದು ಕಂಪ್ಲೀಟ್ ಆಗದೇ ಇರೋದರಿಂದ ಈ ಸ್ಕೀಮನ್ನು 2028ಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಸೊ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಈ ಥರದ ಸ್ಕೀಮು ಯಾವ್ಯಾವ ಸ್ಕೀಮ್ಗಳು ಎಕ್ಸ್ಟೆಂಡ್ ಆಗಿರುತ್ತೆ, ಆ ಟಾರ್ಗೆಟ್ ರೀಚ್ ಆಗದೆ ಎಕ್ಸ್ಟೆಂಡ್ ಆಗಿರುತ್ತಲ್ಲ ಅಂಥ ಸ್ಕೀಮ್ಗಳು ಎಕ್ಸಾಮ್ಸಲ್ಲಿ ಬರುವಂಥ ಹೈ ಪಾಸಿಬಿಲಿಟೀಸ್ ಇದೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ಒಂದ್ಸತಿ. ಸೊ ಇದು ಬಂದುಬಿಟ್ಟು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಲಾಂಚ್ ಆಗಿದ್ದ ವರ್ಷ 2019. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಟಾರ್ಗೆಟೆಡ್ ಇಯರ್ ಯಾವುದಿತ್ತು 2024 ಇತ್ತು. ಟಾರ್ಗೆಟ್ ರೀಚ್ ಆಗದೇ ಇರೋದ್ರಿಂದ 2028ಕ್ಕೆ ಎಕ್ಸ್ಟೆಂಡ್ ಮಾಡಲಾಗಿದೆ. ವಾಟರ್ ಅನ್ನೋದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಎಕ್ಸಾಮಲ್ಲಿ ಇದನ್ನ ಕೇಳಿದ್ದಾರೆ ಸ್ಟೇಟ್ಮೆಂಟ್ ವೈಸು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ನೀರು ಅನ್ನೋದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಇತ್ತೀಚೆಗೆ ಮಾರ್ಚ್ 22ರಂದು ನಾವು ವಾಟರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಮಾರ್ಚ್ 22ರಂದು ವಾಟರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಸೊ ಈ ಯೋಜನೆ ಅಂಡರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ದಿನಕ್ಕೆ 55 ಲೀಟ್ರು, ಎಷ್ಟು ಲೀಟರ್ಸ್ ಪರ್ ಕ್ಯಾಪಿಟ ಪರ್ ಡೇ, ಒಂದು ವ್ಯಕ್ತಿಗೆ 55 ಲೀಟ್ರು ನೀರು ವಿತರಣೆ ಮಾಡಲಾಗುತ್ತದೆ. ಸೊ ನಿಮ್ಗೆ ಆಗಲೇ ಹೇಳಿದೆ, ನೀರು ಅನ್ನೋದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಟೋಟಲ್ಲು 3 ಪಟ್ಟಿ ಇರುತ್ತೆ. ಆರ್ಟಿಕಲ್ 246 ನಿಮ್ಮೆಲ್ರಿಗೂ ಗೊತ್ತಿರಬೇಕು. ಇದರಲ್ಲಿ ನಾವು ಯೂನಿಯನ್, ಸ್ಟೇಟ್ ಮತ್ತು ಕನ್ಕರೆಂಟ್ ಲಿಸ್ಟು. ಸೊ ನೀರು ಅನ್ನೋದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಸೊ ನಾವು ಕಳೆದ KPSC ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಆಗಿತ್ತು. ಒರಿಜಿನಲ್ ಆಗಿ ಯೂನಿಯನ್ ಲಿಸ್ಟಲ್ಲಿ ಎಷ್ಟು ಸಬ್ಜೆಕ್ಟ್ಸ್ಗಳಿದ್ವು ಅಂತ. ಸೊ ಒರಿಜಿನಲ್ ಆಗಿ ಯೂನಿಯನ್ ಲಿಸ್ಟಲ್ಲಿ 97 ಇತ್ತು, ಸ್ಟೇಟ್ ಲಿಸ್ಟಲ್ಲಿ 47 ಇತ್ತು, ಕನ್ಕರೆಂಟ್ ಲಿಸ್ಟಲ್ಲಿ 66 ಸಬ್ಜೆಕ್ಟ್ಸು. ಸೊ ಟೋಟಲ್ ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ಸುಮಾರು ಸತಿ. ಯೂನಿಯನ್ ಲಿಸ್ಟಲ್ಲಿ ಇನಿಷಿಯಲ್ ಆಗಿ ಎಷ್ಟು ಸಬ್ಜೆಕ್ಟ್ಸ್ಗಳು ಇದ್ದವು ಅಂತ. ಸೊ ಎಷ್ಟಿತ್ತು? 97 ಲಿಸ್ಟು ಇತ್ತು ಅಂತ. ಓಕೆನಾ? ಸೊ ಅದಾದಮೇಲೆ ಸ್ವಚ್ಛ ಭಾರತ ಗ್ರಾಮೀಣ ಯೋಜನೆ. ಸೊ ಇವಾಗ ಸ್ವಚ್ಛ ಭಾರತ ಗ್ರಾಮೀಣ ಯೋಜನೆ ನೋಡೋಣ. ಸೊ ನಿಮ್ಗೆಲ್ರಿಗೂ ಗೊತ್ತು, ಸ್ವಚ್ಛ ಭಾರತ ಗ್ರಾಮೀಣ ಯೋಜನೆ ಲಾಂಚ್ ಆಗಿದ್ದ ವರ್ಷ 2014-19. ಇದು ಸ್ವಚ್ಛ ಭಾರತ್ ಮಿಷನ್ 1. ಸೊ ಸ್ವಚ್ಛ ಭಾರತ್ ಮಿಷನ್ 2 ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಇದು ಲಾಂಚ್ ಆಗಿದ್ದು 2021ರಲ್ಲಿ. ಟಾರ್ಗೆಟೆಡ್ ಇಯರು 2025-26, 2025 ಇದರ ಟಾರ್ಗೆಟೆಡ್ ಇಯರು. ನಮ್ಮ ರಾಜ್ಯ 19 ನವಂಬರ್ 2018ನಲ್ಲಿ ಬಯಲು ಮುಕ್ತ ವಿಸರ್ಜನೆ ರಾಜ್ಯ ಅಂತ ಘೋಷಣೆ ಮಾಡಿಕೊಂಡಿದೆ. ಸೊ ಇದು ODF ಅಂದರೆ ಏನು? ಫಸ್ಟು ODF ಅಂದರೆ ಓಪನ್ ಡೆಫಿಕೇಶನ್ ಫ್ರೀ, ಅಂದರೆ ಬಯಲು ಮುಕ್ತ ಮಲ ವಿಸರ್ಜನೆ ಅಂತ ನಾವೇನು ಕರಿತೀವಿ ಅದು. ಹಾಗಾದರೆ ODF ಪ್ಲಸ್ ಅಂದರೆ ಏನು? ODF ಪ್ಲಸ್ ಅಂತಂದರೆ
ಬಯಲು ಮುಕ್ತ ಮಲವಿಸರ್ಜನೆ, ಅದ್ರ ಜೊತೆಗೆ ವೆಲ್ ಮೇಂಟೈನ್ಡ್ ಕಮ್ಯುನಿಟಿ ಪಬ್ಲಿಕ್ ಟಾಯ್ಲೆಟ್. ಸೊ ODF ಪ್ಲಸ್ ಅಂತಂದರೆ ಮಲಮುಕ್ತ ವಿಸರ್ಜನೆ, ಮಲಮುಕ್ತ ವಿಸರ್ಜನೆಯೂ ಆಗಿರ್ಬೇಕು. ಅದ್ರ ಜೊತೆಗೆ ಪಬ್ಲಿಕ್ ಟಾಯ್ಲೆಟ್ಸು ಏನಿದೆಯಲ್ಲ ಅದು ವೆಲ್ ಮೇಂಟೈನ್ ಮತ್ತು ಕ್ಲೀನ್ ಆಗಿರಬೇಕು. ಹಾಗಾದರೆ ನಾನು ವಾಟ್ರ್ ಹೇಳಿದೆ, ನೀರು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಅಂತ ಹೇಳಿದೆ. ಸೊ ಹಾಗಾದರೆ ವಾಟರ್ ಪ್ಲಸ್ ಅಂದರೆ ಏನು? ಎಕ್ಸಾಮಲ್ಲಿ ಒಂದು ಸತಿ ಕೇಳಿದ್ದಾರೆ, ಇದು CDS ಎಕ್ಸಾಮಲ್ಲಿ. ವಾಟರ್ ಪ್ಲಸ್ ಅಂತಂದರೆ ನಾವು ಯಾವುದೇ ನೀರನ್ನ ನದಿ ಅಥವಾ ನದಿಗೆ ಬಿಡೋಕ್ಕಿಂತ ಮುಂಚೆ ಇಂಡಸ್ಟ್ರಿ ವೇಸ್ಟ್ ವಾಟರ್ಸ್ ಏನು ಬರುತ್ತಲ್ಲ, ಆ ನೀರನ್ನ ನಾವು ನದಿಗೆ ಬಿಡೋಕ್ಕಿಂತ ಮುಂಚೆ ಪ್ರಾಪರ್ಲಿ ಅದನ್ನ ಟ್ರೀಟ್ ಮಾಡಿರಬೇಕು. ಅಂತಂದರೆ ಅದರಲ್ಲಿ ಇದ್ದಕ್ಕಂಥ ಡೆಡ್ಲಿ ಕೆಮಿಕಲ್ಸ್ ಏನಿರುತ್ತೆ ಅದನ್ನ ನಾವು ಬೈಫರ್ಕೇಟ್ ಮಾಡಿರಬೇಕು ಅಂತ ಅರ್ಥ ವಾಟರ್ ಪ್ಲಸ್ ಅಂತಂದರೆ all waste water is being treated as per CPCB norms. ಸೊ ವಾಟರ್ ಪ್ಲಸ್ ಅಂದರೆ ಏನೂ ಇಲ್ಲ. ವಾಟರ್ ಪ್ಲಸ್ ಅಂತಂದರೆ ಇಂಡಸ್ಟ್ರಿಯಲ್ ವೇಸ್ಟ್ ಏನು ಬರುತ್ತಲ್ಲ, ಆ ವೇಸ್ಟ್ ನೀರನ್ನು ನದಿಗೂ ಬಿಡೋಕ್ಕಿಂತ ಮುಂಚೆ ಅದರಲ್ಲಿಂದ ಇದ್ದಕ್ಕಂಥ ಕೆಮಿಕಲ್ಸ್ಗಳನ್ನ ತೆಗೆದುಬಿಟ್ಟು ನದಿಗೆ ಬಿಡಬೇಕು ಅಂತ ವಾಟರ್ ಪ್ಲಸ್ನ ಹೇಳ್ತೀವಿ. ಓಕೆನಾ? ಸೊ ಇವಾಗ ಈ SPM ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ 2 ಏನಿದೆಯಲ್ಲ, ಇದರದ ಟಾರ್ಗೆಟ್ ಏನು ಅಂತಂದರೆ ಗಾರ್ಬೇಜ್ ಫ್ರೀ ಸಿಟೀಸು, ಕಸ ಮುಕ್ತ ಪ್ರದೇಶಗಳು ಒಂದು, ಆಮೇಲೆ ಪ್ರತಿ ಮನೆಗೂ 100% ವಾಟರ್ ಸಪ್ಲೈ ಇರಬೇಕು ಅಂತ. ಪ್ರತಿ ಮನೆಗೂ ವಾಟರ್ ಸಪ್ಲೈ ಆಗಿರಬೇಕು ಅಂತ. ಸೊ ಇದ್ರದ್ದು ಗಾರ್ಬೇಜ್ ಫ್ರೀ ಸಿಟೀಸು ಪ್ಲಸ್ 100% ವಾಟರ್ ಸಪ್ಲೈ. ಆಮೇಲೆ ಬಯೋ ಎನರ್ಜಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪಾರ್ಕ್ಸ್ಗಳಿದೆ. ಬಯೋಫ್ಯೂಲ್ ಪಾರ್ಕ್ಸ್ನ 4 ಜಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಯಾವುದ್ಯಾವುದು ಅಂತಂದರೆ ಯಾದಗಿರಿ, ಮೊದಲನೇದು ಯಾದಗಿರಿ, ಅದಾದಮೇಲೆ ಧಾರವಾಡ, ಹಾಸನ್, ಶಿವಮೊಗ್ಗ. ಸೊ 4 ಬಯೋಫ್ಯೂಲ್ ಪಾರ್ಕ್ಸು ಸುದ್ದಿಲಿದೆ. ಯಾವುದಾದ್ರು ಮೊದಲನೇ ಲೊಕೇಟ್ ಆಗಿರೋದು ಯಾದಗಿರಲ್ಲಿ, 2ನೇದು ಧಾರವಾಡ, 3ನೇದು ಹಾಸನ, 4ನೇದು ಶಿವಮೊಗ್ಗ. ಆಮೇಲೆ ರಸ್ತೆಗೆ ಸಂಬಂಧಪಟ್ಟಂತ ನೋಡೋಣ. ಕಲ್ಯಾಣ ಪಥ ಸ್ಕೀಮ್, ಇದು KS ಎಕ್ಸಾಮಲ್ಲಿ ಕೇಳಿದರು. KS ಪ್ರಿಲಿಮ್ಸ್, ಕಳೆದ ವರ್ಷ KS ಪ್ರಿಲಿಮ್ಸ್ ಏನಾಯ್ತಲ್ಲ ಅದರಲ್ಲಿ ಇದು ಕ್ವಶನ್ ಆಗಿತ್ತು, ಕಲ್ಯಾಣ ಪಥ ಸ್ಕೀಮ್ ಬಗ್ಗೆ. ಸೊ ಇದರಲ್ಲಿ ಟೋಟಲ್ ಆಗಿ 1150 ಕಿಲೋಮೀಟರು ರಸ್ತೆನ ನಾವು ನಿರ್ಮಿಸಬೇಕು. ಅದಕ್ಕೆ ಅಲೋಕೇಟ್ ಆಗಿದ್ದಂಥ ದುಡ್ಡು 1000 ಕೋಟಿ. ಓಕೆನಾ? ಕಲ್ಯಾಣ ಪಥ ಸ್ಕೀಮ್ ಏನಂತಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 1150 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಬೇಕು. ಅದಕ್ಕೆ ಅಲೋಕೇಟ್ ಆಗಿದ್ದಂಥ ದುಡ್ಡು 1000 ಕೋಟಿ. ಅದೇ ರೀತಿ ಪ್ರಗತಿ ಪಥ. ಸೊ ಪ್ರಗತಿ ಪಥ ಯೋಜನೆ ಅಂಡರಲ್ಲಿ 7110 ಕಿಲೋಮೀಟರ್ ಅಲೋಕೇಟ್ ಆಗಂಥ ದುಡ್ಡು 5190 ಕೋಟಿ ರೂಪಾಯಿ. ಪ್ರಗತಿ ಪಥ ಸ್ಕೀಮ್ ಅಂಡರಲ್ಲಿ ಇಡೀ ರಾಜ್ಯದಲ್ಲಿ 7110
10 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಬೇಕು. ಇದಕ್ಕೆ ಅಲೋಕೇಟ್ ಆಗಿರೋಂಥ ದುಡ್ಡು 5,190 ಕೋಟಿ. ಇನ್ನು MG ನರೇಗಾ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು. ಇದನ್ನ ರೀಪ್ಲೇಸ್ ಮಾಡಿಬಿಟ್ಟು VP ರಾಮ್ಜಿ ಅಂತ ಕಾಯ್ದೆಯನ್ನು ಹೊಸ ಯೋಜನೆಯನ್ನು ತೊಗೊಂಡ್ಬಂದಿದ್ದೀವಿ. ಸೊ ಓಕೆ, ಓಕೆ, ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕೆಲವು ಗವರ್ನೆನ್ಸ್ ಪ್ಲ್ಯಾಟ್ಫಾರ್ಮ್ಸು ಸುದ್ದಿಯಲ್ಲಿದೆ. ಅವು ಯಾವುದು ಅಂತ ನೋಡೋಣ. ಈ ಸ್ವತ್ತುದಲ್ಲಿ ನಿಮ್ಮ ಪ್ರಾಪರ್ಟಿ ರೆಕಾರ್ಡ್ಸ್ ಏನಿರುತ್ತಲ್ಲ ಅದನ್ನು ಡಿಜಿಟಲೈಸ್ ಮಾಡ್ಕೊಳ್ಳೋದು. ಡಿಜಿಟಲ್ ಸಿಸ್ಟಮ್ ಫಾರ್ ಪ್ರಾಪರ್ಟಿ ರೆಕಾರ್ಡ್ಸ್ ಖಾತಾ ಮೇಡ್ ಮ್ಯಾಂಡೇಟರಿ. ಸೊ ಇದರಲ್ಲಿ ಏನಂತಂದರೆ ನಿಮ್ಮ ಡಿಜಿಟಲ್ ರೆಕಾರ್ಡ್ಸ್ ಏನಿರುತ್ತಲ್ಲ ನಿಮ್ಮ ಪ್ರಾಪರ್ಟಿ ರೆಕಾರ್ಡ್ಸು ಅದನ್ನ ಡಿಜಿಟಲೈಸ್ ಮಾಡಿಸ್ಕೊಳ್ಳೋದು. ಸೊ ಎರಡನೇದು ಪಂಚಮಿತ್ರ ಪೋರ್ಟಲು. ಇದರಲ್ಲಿ ನಿಮ್ಮ ಗ್ರಾಮ ಪಂಚಾಯತಲ್ಲಿ ನಡೆಯೋಕ್ಕಂಥ ಎಲ್ಲ ಕಾರ್ಯಗಳು ಪಂಚಮಿತ್ರ ಪೋರ್ಟಲಲ್ಲಿ ನಡೆಯುತ್ತದೆ. ಇದ್ರ ಮುಖಾಂತರ ನಡೆಯುತ್ತದೆ. ಆಮೇಲೆ ಅಟಲ್ ಜನಸ್ನೇಹಿ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರ, ಇದೆಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದರಲ್ಲಿ ಏನು ಹೇಳುವಂಥದ್ದಿಲ್ಲ. ಸೊ ಕೊನೆಯದಾಗಿ ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಲಭ್ಯ ಇದೆ. ಸೊ ದಯವಿಟ್ಟು ನೀವು ಮುಂದೆ ಬರುವ ಎಕ್ಸಾಮ್ಸಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲೆ ಆಗಿರ್ಬೋದು ಅಥವಾ ಬಜೆಟ್ ಮೇಲೆ ಆಗಿ ಸುಮಾರು ಕ್ವಶನ್ಸ್ಗಳು ಕೇಳ್ತಾರೆ. ಸೊ ದಯವಿಟ್ಟು ನೀವು ನಮ್ಮ ಕಾಪಿಯನ್ನು ತೊಗೊಂಡು, ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಕಾಪಿಯನ್ನು ತೊಗೊಂಡು ಓದಿ ಇನ್ನಷ್ಟು ನಿಮ್ಮ ತಯಾರಿಯನ್ನು ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡು ವರ್ಷನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಲಭ್ಯ ಇದೆ. ಸೊ ಆಸಕ್ತಿ ಇದ್ದವರು ನಮ್ಮ ಇನ್ಸ್ಟಿಟ್ಯೂಟ್ ನಂಬರಿಗೆ ಕರೆ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಧನ್ಯವಾದ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.